ಧರ್ಮಸ್ಥಳದ ಬುರುಡೆ ರಹಸ್ಯಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಮತ್ತೆ ಹೊಸದೊಂದು ಜಾಗವನ್ನ ಗುರುತಿಸಿದ್ದಾನೆ ಅನಾಮಿಕ ವ್ಯಕ್ತಿ. ಹೊಸದಾಗಿ 16ನೇ ಪಾಯಿಂಟ್ ಅನ್ನ ಗುರುತಿಸಿರುವಂತಹ ಅನಾಮಿಕ ವ್ಯಕ್ತಿ ಇದೀಗ ಮತ್ತೊಂದು ದೊಡ್ಡ ಸ್ಫೋಟಕ ಸುಳಿವನ್ನ ಕೊಟ್ಟಿದ್ದಾನೆ. ಬಾಹುಬಲಿ ಬೆಟ್ಟದಲ್ಲಿ 16ನೇ ಪಾಯಿಂಟ್ ಅನ್ನು ಗುರುತಿಸಿರುವಂತದ್ದು ಬಹಳ ದೊಡ್ಡ ಮಟ್ಟದಲ್ಲಿ ಈ ತನಿಖೆಗೆ ತಿರುವು ಸಿಗ್ತಾ ಇದೆ. ಎಸ್ಐಟಿ ತನಿಖೆ ಚುರುಕುಗೊಂಡಿದ್ದು ಬಾಹುಬಲಿ ಬೆಟ್ಟದ 16ನೇ ಪಾಯಿಂಟ್ ತನಿಖೆ ಶೋಧ ಕಾರ್ಯ ಭಾರಿ ದೊಡ್ಡ ಮಟ್ಟದ ಮೆಗಾ ಟ್ವಿಸ್ಟ್ ಕೊಡುತ್ತಾ ಬುರುಡೆ ರಹಸ್ಯ ಬೇಟೆಗೆ ದೂರುದಾರರಿಂದ ಇಂಚಿಂಚು ಮಾಹಿತಿ ಸಂಗ್ರಹಿಸ್ತಾ ಇದೆ ಎಸ್ಐಟಿ. ಬಾಹುಬಲಿ ಬೆಟ್ಟದಲ್ಲಿ 16ನೇ ಪಾಯಿಂಟ್ ಗುರುತಿಸಲಾಗಿದೆ. ದೂರುದಾರನಿಂದ ಇಂಚಿಂಚು ಮಾಹಿತಿ ಸಂಗ್ರಹಕ್ಕೆ ಮುಂದಾಯಿತು ಎಸ್ಐಟಿ ಟೀಮ್. ಧರ್ಮಸ್ಥಳ ಕೇಸ್ನಲ್ಲಿ ತೀವ್ರ ತನಿಖೆ ನಡೆಸ್ತಾ ಇದೆ ಎಸ್ಐಟಿ. ಬುರುಡೆ ರಹಸ್ಯಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅನ್ನ ಕೊಡ್ತಾ ಇದ್ದಾನೆ ಅನಾಮಿಕ ವ್ಯಕ್ತಿ. ಹೊಸ ಜಾಗ ಗುರುತಿಸಿದ ಅನಾಮಿಕ ಹೊಸದಾಗಿ 16ನೇ ಪಾಯಿಂಟ್ ಗುರುತಿಸಿ ಅನಾಮಿಕ ವ್ಯಕ್ತಿ ಈ ಕೇಸ್ಗೆ ಮತ್ತೊಂದು ಹೊಸ ತಿರುವು ಕೊಟ್ಟಿದ್ದಾನೆ. ಈಗ ಬಾಹುಬಲಿ ಬೆಟ್ಟದಲ್ಲಿ 16ನೇ ಪಾಯಿಂಟ್ ಗುರುತಿಸಲಾಗಿದೆ. ಈ ಮೂಲಕ ಧರ್ಮಸ್ಥಳ ಕೇಸ್ನಲ್ಲಿ ತೀವ್ರ ತನಿಖೆ ಮುಂದುವರೆದಿದೆ. ಎಸ್ಐಟಿ ತಂಡ ಇಂಚಿಂಚು ಜಾಗ ಶೋಧಕ್ಕೆ ಮುಂದಾಗಿದೆ. ಅನಾಮಿಕ ವ್ಯಕ್ತಿ ತೋರಿಸುವ ಎಲ್ಲ ಕಡೆಯೂ ಕೂಡ ತೀವ್ರ ನಿಗಾ ವಹಿಸಿ ತೀವ್ರವಾದ ತನಿಖೆಯನ್ನ ಎಸ್ಐಟಿ ನಡೆಸ್ತಾ ಇದೆ. ಇತ್ತ ಬಿಗಿ ಭದ್ರತೆಯಲ್ಲಿ ಎಸ್ಐಟಿ ತಂಡ ತನ್ನ ಶೋಧ ಕಾರ್ಯವನ್ನು ಮುಂದುವರೆಸಿದೆ. ಬಾಹುಬಲಿ ಮೂರ್ತಿ ಇರುವಂತಹ ರತ್ನಗಿರಿ ಬೆಟ್ಟದಲ್ಲಿ ಶೋಧ ಕಾರ್ಯ ಪಾಯಿಂಟ್ ನಂಬರ್ 16 ಗುರುತಿಸಿರುವಂತದ್ದು ರತ್ನಗಿರಿ ಬೆಟ್ಟದಲ್ಲಿ, ಅದರಲ್ಲೂ ಬಾಹುಬಲಿ ಮೂರ್ತಿ ಇರುವ ಜಾಗದಲ್ಲಿ. ಅಲ್ಲೀಗ ಉತ್ಖನನ ಕಾರ್ಯ ಮುಂದುವರೆದಿದೆ ಎಸ್ಐಟಿ ತಂಡದಿಂದ. ಪಾಯಿಂಟ್ ನಂಬರ್ 16 ಅಂತ ಇದನ್ನ ಗುರುತಿಸಲಾಗಿದೆ. ಈ ಕಾರ್ಯಾಚರಣೆಗೆ ಎಸ್ಐಟಿ ಕೂಡ ಭಾರಿ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಬಾಹುಬಲಿ ಮೂರ್ತಿ ಇರುವಂತಹ ರತ್ನಗಿರಿ ಬೆಟ್ಟದಲ್ಲಿ ಶೋಧ ಕಾರ್ಯ ನಡೆಸ್ತಾ ಇರುವ ಎಸ್ಐಟಿ ತಂಡ ಇಂಚಿಂಚು ಜಾಗಕ್ಕೂ ಕೂಡ ಈಗ ಪರಿಶೀಲನೆಗೆ ಮುಂದಾಗಿದೆ. ಬಾಹುಬಲಿ ಬೆಟ್ಟದಲ್ಲಿ ಅಸ್ಥಿ ಶೋಧ ನಡೆಸ್ತಾ ಇದ್ದ ಎಸ್ಐಟಿ ತಂಡ ಭದ್ರತೆಯನ್ನು ಹೆಚ್ಚಿಸಿಕೊಂಡಿದೆ. ಮೂರ್ತಿ ಇರುವ ರತ್ನಗಿರಿ ಬೆಟ್ಟದಲ್ಲಿ ಶೋಧ ಕಾರ್ಯ ನಡೀತಾ ಇರುವಂತದ್ದು. ಇವತ್ತು ಕಾರ್ಯಾಚರಣೆ ನಡೆಸ್ತಾ ಇರುವ ಎಸ್ಐಟಿ ತಂಡ ತೀವ್ರ ನಿಗಾವನ್ನು ವಹಿಸಿದೆ. ಗೌಪ್ಯತೆಯನ್ನು ಕೂಡ ಕಾಪಾಡ್ತಾ ಇದೆ ಅಲ್ಲಿನ ತನಿಖೆಯನ್ನ. ಕ್ರೈಮ್ ಸೀನ್ ಅನ್ನ ಸಂಪೂರ್ಣ ವಶಕ್ಕೆ ತೆಗೆದುಕೊಂಡಿದೆ ಎಸ್ಐಟಿ. ಸ್ಥಳದಲ್ಲಿ ಬೆಳೆದಿರುವಂತಹ ಗಿಡ ಮರ ಕತ್ತರಿಸಿ ಸಂಪೂರ್ಣ ಪರಿಶೀಲನೆಗೆ ಮುಂದಾಗಿದೆ. ಇನ್ನು ಮಣ್ಣು ತೆರೆಯುವ ಕಾರ್ಯಕ್ಕೂ ಕೂಡ ಇಟಾಚಿ ಯಂತ್ರವನ್ನು ಬಳಕೆ ಮಾಡೋದಕ್ಕೆ ಎಸ್ಐಟಿ ಮುಂದಾಗಿದೆ. ಹ್ಯಾಂಡಿ ಕ್ಯಾಮ್ ಮೂಲಕ ಕಾರ್ಯಾಚರಣೆಯ ಸಂಪೂರ್ಣ ಚಿತ್ರೀಕರಣವನ್ನು ಕೂಡ ಎಸ್ಐಟಿ ನಡೆಸ್ತಾ ಇದೆ. 16ನೇ ಪಾಯಿಂಟ್ ಸ್ಥಳದಲ್ಲಿ ಉತ್ಖನನ ಕಾರ್ಯ ತೀವ್ರಗೊಂಡಿದೆ. ಅಷ್ಟೇ ಗೌಪ್ಯತೆಯನ್ನು ಕೂಡ ಕಾಪಾಡಲು ಎಸ್ಐಟಿ ಮುಂದಾಗಿದೆ ಈ ಕಾರ್ಯಾಚರಣೆಯನ್ನು.